ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ಏರ್ಮೆಟ್ ಕನ್ನಡಗೆ ಎಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ನಾವು ಹಿಂದಿನ ಸಂಚಿಕೆಯಲ್ಲಿ ಮೆಟಲರ್ಜಿ ಮತ್ತು ಏರೋಸ್ಪೇಸ್ ಇನ ಬಗೆಗಿನ ವಿಕಸನ ಮತ್ತು ಪ್ರಗತಿಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ಅದರ ಮುಂದುವರಿದ ಭಾಗವಾಗಿ ವಿಮಾನ ಹೇಗೆ ಹಾರಾಟ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಬರ್ನೌಲಿಯ ನಿಯಮ, ಬರ್ನೌಲಿಸ್ ಲಾ, ಇದು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡುತ್ತದೆ ವಿಮಾನಗಳು ಹೇಗೆ ಹಾರಾಟ ಮಾಡುತ್ತವೆ ಎಂದು. ಸ್ನೇಹಿತರೆ, ಬರ್ನೌಲಿಸ್ ಲಾಗಿಂತ ಮುಂಚೆ ನಾವು ಏರ್ ಮತ್ತು ಏರೋಡೈನಮಿಕ್ಸ್ ಅಂದರೆ ಏನು ಎಂದು ತಿಳಿದುಕೊಳ್ಳೋಣ. ಇದು ಸ್ಪಷ್ಟ ಅಡಿಪಾಯ ಇಡುತ್ತದೆ ಬರ್ನೌಲಿಸ್ ಲಾಗೆ. ಸ್ನೇಹಿತರೆ, ಏರ್ ಎಂದರೆ ಏನು? ಮೊದಲಿಗೆ ನಾವು ಏರ್ ಎಂದರೆ ಅದು ಖಾಲಿ ಜಾಗ ಎಂದು ತಿಳಿದುಕೊಂಡಿದ್ದೇವೆ. ಆದರೆ ಅದು ವೈಜ್ಞಾನಿಕವಾಗಿ ಖಾಲಿ ಜಾಗವಲ್ಲ. ಅದರಲ್ಲಿ ಆರ್ಗನ್, ಆಕ್ಸಿಜನ್, ನೈಟ್ರೋಜನ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಈ ಎಲ್ಲ ಅಣುಗಳು ಪರಸ್ಪರವಾಗಿ ಎಲ್ಲ ದಿಕ್ಕಿನಲ್ಲಿ ಸಂಚಲಿಸುತ್ತಿರುತ್ತವೆ. ಯಾವಾಗ ಈ ಸಂಚಲನ ಉಂಟಾದಾಗ ಇದು ಒಂದು ಸರ್ಫೇಸ್ ಅಥವಾ ಬ್ಯಾರಿಯರ್ಗೆ ಇಂಟ್ರಾಕ್ಟ್ ಮಾಡಿದಾಗ ತನ್ನ ದಿಕ್ಕನ್ನು ಕಳೆದುಕೊಳ್ಳುತ್ತದೆ. ಆಗ ನಮಗೆ ಅದು ಪ್ರೆಷರ್ ಆಗಿ ಪರ್ಸೀವ್ ಆಗುತ್ತದೆ. ಇದುವೇ ಪ್ರೆಷರ್ ಎಂದು ಕರೆಯುತ್ತೇವೆ. ಸ್ನೇಹಿತರೆ, ಈಗ ಏರೋಡೈನಮಿಕ್ಸ್ ಅಂದರೆ ಏನು ಎಂದು ತಿಳಿದುಕೊಳ್ಳುತ್ತಾ ಹೋಗೋಣ. ಸ್ನೇಹಿತರೆ, ಯಾವುದಾದರೂ ವಸ್ತು ಗಾಳಿಯಲ್ಲಿ ಸಂಚರಿಸುತ್ತಿರುವಾಗ ಅದರ ಮುಂಭಾಗದಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಮತ್ತು ಹಿಂಭಾಗದಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತದೆ. ಇದು ಹೇಗೆ ಎಂದು ಹೇಳೋದೇ ಏರೋಡೈನಮಿಕ್ಸ್. ಸ್ನೇಹಿತರೆ, ಮುಂಭಾಗದಲ್ಲಿ ಗಾಳಿ ಅಣುಗಳು ಬಂದು ನೇರವಾಗಿ ಡಿಕ್ಕಿ ಹೊಡೆಯುತ್ತವೆ. ನೇರವಾಗಿ ಡಿಕ್ಕಿ ಹೊಡೆಯುವ ಪರಿಣಾಮವಾಗಿ ಗಾಳಿಯಲ್ಲಿ ಅಣುಗಳ ಸಾಂದ್ರತೆ ಹೆಚ್ಚಾಗುತ್ತದೆ ಮತ್ತು ದಿಕ್ಕು ಪರಿವರ್ತನೆ ಆಗುತ್ತದೆ. ಹೀಗಾಗಿ ಮುಂಭಾಗದಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತದೆ. ಇದೇ ಅಣುಗಳು ಹಿಂದೆ ರೀಚ್ ಆದಾಗ ತನ್ನ ಮಾಲಿಕ್ಯುಲರ್ ಡೆನ್ಸಿಟಿ ಕಡಿಮೆ ಆಗುತ್ತದೆ. ಇದರಿಂದ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತದೆ. ಸ್ನೇಹಿತರೆ, ಈಗ ಗಾಳಿಯಲ್ಲಿ ಉಂಟಾಗುವ ಇನ್ನೊಂದು ಪ್ರಕ್ರಿಯೆ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ಸ್ನೇಹಿತರೆ, ವಿಸ್ಕಾಸಿಟಿ ಅಥವಾ ಸ್ಕಿನ್ ಫ್ರಿಕ್ಷನ್, ಇದು ವ್ಯಾನ್ ಡೆರ್ ವಾಲ್ ಬಾಂಡಿಂಗ್ ಹೇಗೆ ಆಗುತ್ತದೆ ಎಂದು ತಿಳಿಸಿಕೊಡುತ್ತದೆ. ಸ್ನೇಹಿತರೆ, ಗಾಳಿಯಲ್ಲಿ ಅಣುಗಳು ವಸ್ತುವಿನ ಮೇಲ್ಮೈಗೆ ತಾಗಿದಾಗ ಅದು ಸ್ವಲ್ಪ ಹೊತ್ತಿಗೆ ಅಲ್ಲಿ ಅಂಟಿಕೊಳ್ಳುತ್ತದೆ. ನಂತರ ಅದು ಮುಂದೆ ಪಾಸ್ ಆಗುತ್ತದೆ. ಇದಕ್ಕೆ ನಾವು ವ್ಯಾನ್ ಡೆರ್ ವಾಲ್ ಬಾಂಡಿಂಗ್ ಅಥವಾ ಇಂಟರ್ ಮಾಲಿಕ್ಯುಲರ್ ಬಾಂಡಿಂಗ್ ಎಂದು ಕರೆಯುತ್ತೇವೆ. ಸ್ನೇಹಿತರೆ, ಈಗ ನಾವು ಗಾಳಿಯಲ್ಲಿ ಅಣುಗಳು ಹೇಗೆ ಲಿಫ್ಟ್ ಅನ್ನು ಉಂಟು ಮಾಡುತ್ತದೆ ಎಂದು ತಿಳಿದುಕೊಳ್ಳುತ್ತಾ ಹೋಗೋಣ. ಸ್ನೇಹಿತರೆ, ಗಾಳಿಯಲ್ಲಿ ಅಣುಗಳು ಪರಸ್ಪರ ಡಿಕ್ಕಿ ಹೊಡುತ್ತವೆ. ಇದರಿಂದ ಘರ್ಷಣೆ ಉಂಟಾಗುತ್ತದೆ. ಇದುವೇ ಲಿಫ್ಟಿಗೆ ದಾರಿ ಮಾಡಿಕೊಡುತ್ತದೆ. ಇದು ಹೇಗೆ ಎಂದರೆ ರೆಕ್ಕೆಯ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಆಗುವ ಪ್ರಕ್ರಿಯೆ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಸ್ನೇಹಿತರೆ, ಈಗ ನಾವು ರೆಕ್ಕೆಯ ಮೇಲ್ಭಾಗ ಮತ್ತು ರೆಕ್ಕೆಯ ಕೆಳಭಾಗದಲ್ಲಿ ಆಗುವ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಸ್ನೇಹಿತರೆ, ರೆಕ್ಕೆಯ ಮೇಲ್ಭಾಗದಲ್ಲಿ ಏರೋಫಾಯಿಲ್ ಶೇಪ್ ದಿಂದ ವಿನ್ಯಾಸವಾಗಿರುತ್ತದೆ. ಈ ಏರೋಫಾಯಿಲ್ ಶೇಪ್ ಏರ್ ಮಾಲಿಕ್ಯೂಲ್ಸ್ ಅನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡುತ್ತದೆ. ಈ ಎಕ್ಸ್ಪಾನ್ಷನ್ ಇಂದ ಅಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತದೆ ಮತ್ತು ಇದೇ ಅಣುಗಳು ಕೆಳಗಡೆ ಹೋದಾಗ ಲೋಯರ್ ಸರ್ಫೇಸ್ ಅದು ಫ್ಲಾಟ್ ಶೇಪ್ ಆಗಿರುತ್ತದೆ. ಈ ಫ್ಲಾಟ್ ಶೇಪ್ ಈ ಗಾಳಿ ಅಣುಗಳನ್ನು ಒಂದೇ ಕಡೆ ಜಮಾ ಮಾಡಲು ಶುರು ಮಾಡುತ್ತದೆ. ಈ ಜಮಾವಣೆಯಿಂದ ಗಾಳಿಯ ಅಲ್ಲಿ ಸಾಂದ್ರತೆ ಜಾಸ್ತಿ ಆಗುತ್ತದೆ, ಅಂದರೆ ಡೆನ್ಸಿಟಿ ಜಾಸ್ತಿ ಆಗುತ್ತದೆ. ಈ ಡೆನ್ಸಿಟಿ ಯಾವಾಗ ಏರೋಪ್ಲೇನ್ನ ವೇಟ್ಗಿಂತ ಈ ಡೆನ್ಸಿಟಿ ಜಾಸ್ತಿ ಆದಾಗ ಅದು ಲಿಫ್ಟ್ ಅನ್ನು ಕ್ರಿಯೇಟ್ ಮಾಡುತ್ತದೆ. ಸ್ನೇಹಿತರೆ, ಈಗ ಟೇಕ್ ಆಫ್ ಎಂದರೇನೆಂದು ತಿಳಿದುಕೊಳ್ಳುತ್ತಾ ಹೋಗೋಣ. ಸ್ನೇಹಿತರೆ, ವಿಮಾನವು ರನ್ವೇಗಿಂತ ಮೇಲೆ ಹೆಚ್ಚಿನ ವೇಗದಿಂದ ಚಲಿಸಲು ಪ್ರಾರಂಭ ಮಾಡುತ್ತದೆ. ಇದನ್ನು ನಾವು ಟೇಕ್ ಆಫ್ ಎಂದು ಕರೆಯುತ್ತೇವೆ. ಸ್ನೇಹಿತರೆ, ಯಾವಾಗ ವಿಮಾನದ ವೇಟ್ಗಿಂತ ಲಿಫ್ಟ್ ಬಲವು ಜಾಸ್ತಿ ಆದಾಗ ಆವಾಗ ವಿಮಾನವು ಹಾರಲು ಆರಂಭ ಮಾಡುತ್ತದೆ. ಸ್ನೇಹಿತರೆ, ಈಗ ವಿಮಾನದ ಮೇಲೆ ಉಂಟಾಗುವ 4 ಮೂಲಭೂತ ಬಲಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ಸ್ನೇಹಿತರೆ, ಲಿಫ್ಟ್, ಥ್ರಸ್ಟ್, ಡ್ರ್ಯಾಗ್ ಮತ್ತು ವೇಟ್, ಈ 3 ಬಲಗಳಿಂದಲೇ ವಿಮಾನ ಮೇಲೆ ಹಾರುತ್ತದೆ. ಇದು ಹೇಗೆ ಎಂದು ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಮೊದಲಿಗೆ ಲಿಫ್ಟ್, ಇದು ಮುಖ್ಯವಾಗಿ ಕಾರ್ಯನಿರ್ವಹಿಸುವ ಬಲ. ವೇಟ್ ಎಂದರೆ ಇದು ಕೆಳಮುಖವಾಗಿ ಕಾರ್ಯನಿರ್ವಹಿಸುವ ಬಲ. ಥ್ರಸ್ಟ್ ಎಂದರೆ ವಿಮಾನದ ಮುಂಭಾಗದಲ್ಲಿ ಕಾರ್ಯನಿರ್ವಹಿಸುವ ಬಲ. ಡ್ರ್ಯಾಗ್ ಎಂದರೆ ವಿಮಾನದ ಹಿಂಭಾಗದಲ್ಲಿ ಕಾರ್ಯನಿರ್ವಹಿಸುವ ಬಲ. ಈಗ ವಿಮಾನ ಹೇಗೆ ಹಾರುತ್ತದೆ ಎಂಬುದನ್ನು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ಸ್ನೇಹಿತರೆ, ವಿಮಾನದ ಇಂಜಿನಿನಲ್ಲಿ ಆಕ್ಸಿಜನ್ ಮತ್ತು ಜೆಟ್ ಫ್ಯೂಯಲ್ ಎರಡು ಮಿಕ್ಸ್ ಆಗಿದಾಗ ಅದು ಕಂಬಷನ್ ಸೃಷ್ಟಿಯಾಗುತ್ತದೆ. ಈ ಕಂಬಷನ್ನಿಂದ ಹಳೆ ಬಾಂಡ್ಸ್ಗಳು ಬ್ರೇಕ್ ಆಗಿ ಹೊಸ ಬಾಂಡ್ಸ್ ಫಾರ್ಮೇಷನ್ ಆಗುತ್ತದೆ. ಇದರಿಂದ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತದೆ. ಸ್ನೇಹಿತರೆ, ಅಣುಗಳು ತುಂಬಾ ಬಿಸಿ ಆಗುತ್ತದೆ ಮತ್ತು ಎಕ್ಸ್ಪಾಂಡ್ ಆಗಲು ಶುರು ಮಾಡುತ್ತದೆ. ಈ ಅಣುಗಳು ಇಂಜಿನಿನ ನಾಜಲ್ ಮೂಲಕ ಹಿಂದಕ್ಕೆ ತಳ್ಳಲ್ಪಡುತ್ತದೆ. ಇದರಿಂದ ವಿಮಾನ ಮೇಲೆ ಹಾರುತ್ತದೆ. ಸ್ನೇಹಿತರೆ, ಹಂತ 2,
ವಿಮಾನದ ರಬ್ಬರ್ ಟೈರ್ಗಳು ರನ್ವೇಯ ಜೊತೆಗೆ ಹೈ ಮೈಕ್ರೋಸ್ಕೋಪಿಕ್ ಪಾಯಿಂಟ್ಸ್ಗಳ ಮೂಲಕ ಸಂಪರ್ಕದಲ್ಲಿ ಇರುತ್ತದೆ. ಯಾವಾಗ ವಿಮಾನದ ರಬ್ಬರ್ ಟೈರ್ಗಳು ಮುಂದೆ ಚಲಿಸಲು ಪ್ರಾರಂಭವಾಗುತ್ತದೆಯೋ ಆವಾಗ ಈ ಹೈ ಮೈಕ್ರೋಸ್ಕೋಪಿಕ್ ಪಾಯಿಂಟ್ಸ್ ಜಾರಲು ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ವೇಗ ಹೆಚ್ಚಾದಂತೆ ಗಾಳಿಯ ಅಣುಗಳು ವಿಮಾನಕ್ಕೆ ಡಿಕ್ಕಿ ಹೊಡೆಯಲು ಪ್ರಾರಂಭ ಮಾಡುತ್ತದೆ. 3. ಗಾಳಿಯು ವಿಮಾನದ ರೆಕ್ಕೆಯ ಮೇಲೆ ಹಾರುತ್ತದೆ. ಸ್ನೇಹಿತರೆ, ಗಾಳಿಯಲ್ಲಿ ಆಕ್ಸಿಜನ್ ಮತ್ತು ನೈಟ್ರೋಜನ್ ಇರುತ್ತದೆ. ಇದು ಪರಸ್ಪರ ಎಲ್ಲ ದಿಕ್ಕಿನಲ್ಲಿ ಚಲಿಸುತ್ತಿರುತ್ತದೆ. ಸ್ನೇಹಿತರೆ, ವಿಮಾನವು ಮುಂದೆ ಚಲಿಸುತ್ತಿರುವಾಗ ಗಾಳಿಯ ಅಣುಗಳು ಡಿಕ್ಕಿ ಹೊಡೆಯಲು ಪ್ರಾರಂಭ ಮಾಡುತ್ತದೆ. ಸ್ನೇಹಿತರೆ, ವಿಮಾನದ ರೆಕ್ಕೆ ಮೇಲ್ಭಾಗದಲ್ಲಿ ಏರ್ ಫಾಯಿಲ್ ಶೇಪ್ ಇರುವುದರಿಂದ ಇದು ಗಾಳಿಯನ್ನು ಮೇಲ್ಭಾಗದಿಂದ ಕೆಳಭಾಗಕ್ಕೆ ತಳ್ಳಲು ಮಾರ್ಗದರ್ಶನ ಮಾಡುತ್ತದೆ. ಸ್ನೇಹಿತರೆ, ವಿಮಾನದ ರೆಕ್ಕೆಯ ಮೇಲ್ಭಾಗದಲ್ಲಿ ಏರೋಫಾಯಿಲ್ ಶೇಪ್ ಇರುತ್ತದೆ. ಇದು ಗಾಳಿಯ ಅಣುಗಳನ್ನು ಮೇಲ್ಭಾಗದಿಂದ ಕೆಳಭಾಗಕ್ಕೆ ತಿರುಗಿಸುತ್ತದೆ. ಸ್ನೇಹಿತರೆ, ಇದರಿಂದ ಗಾಳಿಯ ಅಣುಗಳು ವಿಮಾನದ ರೆಕ್ಕೆಯ ಮೇಲ್ಭಾಗದಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಮಾಡುತ್ತದೆ ಮತ್ತು ಕೆಳಭಾಗದಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಮಾಡುತ್ತದೆ. ಹೇಗೆಂದರೆ, ನಾನು ಹಾಗೆ ಹೇಳಿದಂತೆ ವಿಮಾನದ ಮೇಲ್ಭಾಗದಲ್ಲಿ ಗಾಳಿ ಅಣುಗಳು ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತದೆ. ಇದರಿಂದ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತದೆ ಮತ್ತು ಕೆಳಗಡೆ ಫ್ಲಾಟ್ ಶೇಪ್ ಇರುತ್ತದೆ. ಇದರಿಂದ ಗಾಳಿ ಅಣುಗಳು ಅಲ್ಲಿ ಜಮಾವಣೆ ಮಾಡಲು ಶುರು ಮಾಡುತ್ತದೆ. ಯಾವಾಗ ಈ ಗಾಳಿ ಅಣುಗಳು ಜಮಾವಣೆ ಮಾಡಲು ಪ್ರಾರಂಭವಾಗುತ್ತದೆಯೋ ಆವಾಗ ಅಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತದೆ. ಸ್ನೇಹಿತರೆ, ಈ ಪ್ರೆಷರ್ ಡಿಫರೆನ್ಸ್ ವಿಮಾನವನ್ನು ಲಿಫ್ಟ್ ಬಲವನ್ನು ಸಕ್ರಿಯಗೊಳಿಸುತ್ತದೆ. ಈಗ ಹಂತ 4, ವೇಗ ಹೆಚ್ಚಾದಂತೆ ಲಿಫ್ಟ್ ಹೆಚ್ಚಾಗುತ್ತದೆ. ಲಿಫ್ಟ್ ಈ ಅಂಶದ ಮೇಲೆ ಅವಲಂಬಿತವಾಗಿದೆ. ಸ್ನೇಹಿತರೆ, ಪ್ರತಿ ಸೆಕೆಂಡಿಗೂ ಗಾಳಿಯ ಅಣುಗಳು ವಿಮಾನದ ರೆಕ್ಕೆಗೆ ಬಂದು ಡಿಕ್ಕಿ ಹೊಡೆಯುತ್ತದೆ. ಸ್ನೇಹಿತರೆ, ಗಾಳಿಯ ಅಣುಗಳು ರೆಕ್ಕೆಯ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಹೆಚ್ಚು ವೇಗವಾಗಿ ತಳ್ಳಲ್ಪಡುತ್ತದೆ. ಇದರಿಂದ ಅಪ್ವರ್ಡ್ ಫೋರ್ಸಸ್ ಕ್ರಿಯೇಟ್ ಆಗುತ್ತದೆ. ಸ್ನೇಹಿತರೆ, ಯಾವಾಗ ಲಿಫ್ಟ್ ಬಲವು ವಿಮಾನದ ಬಲಕ್ಕಿಂತ ಹೆಚ್ಚಾದಾಗ ಅಥವಾ ಅದರ ಎಕ್ಸಾಕ್ಟ್ ಆದಾಗ ಆವಾಗ ವಿಮಾನ ಹಾರಲು ಸಿದ್ಧವಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತೆಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.